ನಾವು ರಾಜ್ಯ ಸರ್ಕಾರ ತರಲು ಹೊರಟಿರುವಂತ ವಿಧೇಯಕದ ಬಗ್ಗೆ ಮಾತನಾಡ್ತಾ ಇದ್ವಿ. ನಾನು ಶ್ರೀಕಾಂತ್ ಶೆಟ್ಟರನ್ನು ಒಂದು ಪ್ರತಿಕ್ರಿಯೆ ಪಡ್ಕೊಂಡು ನಟರಾಜ್ ಗೌಡ್ರ ಹತ್ರ ಬರ್ತೀನಿ. ಶ್ರೀಕಾಂತ್ ಶೆಟ್ರೆ, ಇಲ್ಲಿ ಮೂಲ ಸಮಸ್ಯೆ ಇರೋದೇ ರಾಜ್ಯ ಕಾಂಗ್ರೆಸ್ಸಿಗೆ ಅಥವಾ ಕಾಂಗ್ರೆಸ್ ನಾಯಕರಿಗೆ ಸಮಸ್ಯೆ ಇರೋದೇ ರಿಜಿಸ್ಟರ್ ಆಗದೆ ಇರೋದು. ನೋಂದಣಿ ಆಗಿದ್ದಿದ್ರೆ ಯಾವ ಸಮಸ್ಯೆನೂ ಕೂಡ ಇರ್ತಾ ಇರಲಿಲ್ಲ ಅಂತ. ನೋಂದಣಿ ಮಾಡೋದಕ್ಕೆ ಯಾಕೆ ಅಷ್ಟೊಂದು ಸಮಸ್ಯೆ RSSಗೆ? ನೋಡಿ, RSS ಅನ್ನುವುದು ಒಂದು ಚಿಂತನೆ ಮತ್ತು ಅದೊಂದು ಆಂದೋಲನ. ಅದನ್ನ ಎಲ್ಲೂ ರಿಜಿಸ್ಟರ್ ಮಾಡೋದಿಕ್ಕೆ ಅದೇನು ಸಂಘ ಸಂಸ್ಥೆಗಳ ಆಕ್ಟ್ ಅಲ್ಲೂ ಬರಲ್ಲ, ಅಥವಾ ನಮ್ಗೆ ಯಾರಿಗೆ ಸರ್ಕಾರದಿಂದ ಫಂಡ್ ತಗೊಳ್ಳೋದಿಕ್ಕಿಲ್ಲ, ಸರ್ಕಾರದಿಂದ ಜಾಗ ಮಂಜೂರು ಮಾಡ್ಕೊಳ್ಳೋದಿಕ್ಕಿಲ್ಲ, ಏನೂ ಇಲ್ಲ. ನಾವು ನಮ್ಮ ವಿಚಾರಗಳನ್ನ ಜನರಿಗೆ ತಿಳಿಸ್ತೀವಿ. ಈ ದೇಶದಲ್ಲಿ ದಾಸ ಸಾಹಿತ್ಯ ಇದೆ, ಬಸವ ಸಾಹಿತ್ಯ ಇದೆ, ವಚನ ಸಾಹಿತ್ಯ ಇದೆ, ಬೇರೆ ಬೇರೆ ಸೈದ್ಧಾಂತಿಕ ಚಳುವಳಿಗಳು ನಡೆದಿವೆ. ಅದೇ ರೀತಿ ರಾಷ್ಟ್ರೀಯ ಸಾಂಸ್ಕೃತಿಕವಾದವನ್ನ ಜನಮಾನಸಕ್ಕೆ ಮುಟ್ಟಿಸುವಂತ ಕೆಲಸವನ್ನ ಸಂಘ ಮಾಡುತ್ತೆ. ಅದಕ್ಕಾಗಿ ಒಂದು ಸಣ್ಣ ಅದರ ಸ್ಟ್ರಕ್ಚರ್ ಇದೆ. ಆದ್ರೆ ಅದರ ಸಿದ್ಧಾಂತದ ಅಡಿಯಲ್ಲಿ ಕೆಲಸ ಮಾಡುವಂತ ಪ್ರತಿ ಒಂದು ಸಂಘ ಸಂಸ್ಥೆಗಳು, ಟ್ರಸ್ಟ್ಗಳು ಕೂಡ ರಿಜಿಸ್ಟರ್ಡ್ ಆಗಿವೆ. ಪ್ರತಿ ವರ್ಷ ಅವರು ಆಡಿಟ್ ಮಾಡ್ತಾರೆ. ಅವರ ಲೆಕ್ಕಾಚಾರಗಳನ್ನ ಸರ್ಕಾರಕ್ಕೆ ಸಂಬಂಧಪಟ್ಟಂತ ಅಥಾರಿಟಿಗಳ ಮುಂದೆ ಕೊಡ್ತಾ ಇದ್ದಾರೆ. ಈ ಸಮಸ್ಯೆ ಇರುವಂತದ್ದು ಇವತ್ತಿನಿಂದಲ್ಲ. ನೀವು 1950ರಿಂದ 80ರವರೆಗೂ ನೋಡಿದ್ರೆ ಏನಿಲ್ಲ ಅಂದ್ರೆ ಒಂದು 200-300 ಜನ ಸರ್ಕಾರಿ ನೌಕರರ ಮೇಲೆ ಇವರು ಕೇಸ್ ಮಾಡಿದ್ದಾರೆ. ಇವ ಸಂಘದ ಶಾಖೆಗೆ ಹೋಗ್ತಾನೆ, ಇವನ ಕೆಲಸದಿಂದ ಕಿತ್ತಾಕಿ ಅಂತ ಹೇಳಿ. ಆದ್ರೆ ಒಬ್ಬ ನೌಕರನಿಗೆ ನ್ಯಾಯಾಲಯದಲ್ಲಿ ಶಿಕ್ಷೆ ಆಗ್ಲಿಲ್ಲ, ಅಥವಾ ಅವರ ಪರವಾಗಿ ನ್ಯಾಯಾಲಯ ನಿಂತುಕೊಂಡಿದೆ, ಭಾರತದ ಸಂವಿಧಾನಿಕ ವ್ಯವಸ್ಥೆ ನಿಂತುಕೊಂಡಿದೆ. RSS ನ ಸದಸ್ಯರಾಗುವಂತದ್ದು ಎಲ್ಲೂ ಕೂಡ ಅಪರಾಧ ಅಲ್ಲ ಅನ್ನುವಂಥದ್ದನ್ನ ಈ ದೇಶದ ನ್ಯಾಯಾಲಯ ನೂರಾರು ತೀರ್ಪುಗಳಿದೆ. ಅದು ಬಿಟ್ಟು 1 ವರ್ಷಕ್ಕಿಂತ ಹೆಚ್ಚು ಎಲ್ಲಾದ್ರೂ ಸಂಘವನ್ನ ಬ್ಯಾನ್ ಮಾಡೋದಕ್ಕೆ ಇವರಿಗೆ ಸಾಧ್ಯ ಆಗಿದೆಯಾ? ಈ ದೇಶದಲ್ಲಿ ನಿಷೇಧಿತ ಸಂಘಟನೆಗಳು ಏನಿಲ್ಲ ಅಂದ್ರೆ ಒಂದು 60-70 ಸಂಘಟನೆಗಳು ನಿಷೇಧಿತ ಸಂಘಟನೆಗಳಿವೆ. ಅವರೆಲ್ಲರ ಜೊತೆ ಕಾಂಗ್ರೆಸ್ನ ನಾಯಕರು ಗುರುತಿಸಿಕೊಂಡಿದ್ದಾರೆ. ನಾನು ಈಗ ಹೇಳ್ಬೇಕು, ದೇಶದಲ್ಲಿ ನೋಡಿ, ನೀವು JKLF ನಂತ ಸಂಘಟನೆಗಳು, ದೇಶದ ನೂರಾರು ಸೈನಿಕರ ಹತ್ಯೆ ಮಾಡಿದಂತ ಸಂಘಟನೆಗಳ ಜೊತೆ ಇವರು ಪ್ರಧಾನಮಂತ್ರಿ ಕಾರ್ಯಾಲಯದಲ್ಲಿ ಹೋಗಿ ಕುಳಿತುಕೊಂಡು ಫೋಟೋ ಕ್ಲಿಕ್ಕಿಸ್ಕೊಳ್ತಾರೆ, ಅವ್ರನ್ನ ತಪ್ಕೊಳ್ತಾರೆ. ಆದ್ರೆ ಸಂಘದ ಜೊತೆಗೆ ಯಾಕೆ ಈ ರೀತಿಯ ಸೈದ್ಧಾಂತಿಕವಾದ ಭೇದ? ಸಂಘ ನೋಂದಣಿ ಆಗಬೇಕು, ನೋಂದಣಿ ಈಗ ನೋಂದಣಿ ಒಂದು ವಿಚಾರ. ಈಗ ಬಹಳ ಪ್ರಿಯಾಂಕಾ ಖರ್ಗೆ ಕಳೆದ ಕೆಲವು ದಿನದ ನೋಂದಣಿಯ ಬಗ್ಗೆ ಮಾತಾಡ್ತಿದ್ದಾರೆ. ನಾನು ಕೇಳ್ತಾ ಇದ್ದೀನಿ, ಪ್ರಿಯಾಂಕಾ ಖರ್ಗೆ ಅವರ, ನೀವೆಷ್ಟು ಕಾನೂನಿಗೆ ಬದ್ಧರಾಗಿದ್ದೀರಿ? ನಿಮ್ಮ ಮೇಲೆ 8 ಕ್ರಿಮಿನಲ್ ಕೇಸ್ಗಳಿದೆ. ನಮ್ಮ ಊರುಗಳಲ್ಲಿ, ಜಿಲ್ಲೆಯಲ್ಲಿ ಹಿಂದೂ ಕಾರ್ಯಕರ್ತನ ಮೇಲೆ 1-2 ಕೇಸ್ ಆದ್ರೆ ಅವನ ಮೇಲೆ ರೌಡಿ ಶೀಟರ್ ಓಪನ್ ಮಾಡಿ ಅವನನ್ನ ಪರೇಡ್ಗೆ ನಿಲ್ಲಿಸ್ತೀರಿ. ಈ ರಾಜ್ಯದ ಗೃಹ ಸಚಿವನ ಮೇಲೆ 8-9 ಕ್ರಿಮಿನಲ್ ಕೇಸ್ಗಳಿವೆ. ಅಲ್ಲಿ ಕೂತ್ಕೊಂಡು ಪೊಲೀಸರ ಮಧ್ಯದಲ್ಲಿ ಸಭೆ ಮಾಡ್ತಾರ ಮನುಷ್ಯ. ಪೊಲೀಸರು ಅವರಿಗೆ ಸೆಲ್ಯೂಟ್ ಹೊಡಿಬೇಕು. ಇದು ಯಾವ ನಿಮ್ಮ ನೈತಿಕತೆ? ನಿಮ್ಗೆ ಅಕೌಂಟಬಿಲಿಟಿ ಇದೆಯಾ? ಹಾಗಾದ್ರೆ ನಾವು ಪ್ರಶ್ನೆ ಮಾಡಬೇಕಲ್ಲ ನಿಮ್ಮನ್ನ. ನೋಂದಣಿಯ ಬಗ್ಗೆ ಹೇಳಿ ನೀವು. ಸಂವಿಧಾನದಲ್ಲಿ ಇದೆ, ನೋಂದಣಿ ಇಲ್ಲದಂತ ಯಾವುದೇ ಸಂಘ ಸಂಸ್ಥೆಗಳು ಕೆಲಸ ಮಾಡೋದಕ್ಕೆ ದೇಶದಲ್ಲಿ ಅವಕಾಶ ಇಲ್ಲ ಅಂತ ಸಂವಿಧಾನದ ಯಾವ್ದಾದ್ರು ಒಂದು ಮೂಲ ಇದರಲ್ಲಿ ಆಶಯವನ್ನು ತೋರಿಸಿ ನಮಗೆ. ನಾಳೆ ಮಾಡಿಸ್ಕೊಳ್ತೀವಿ ನಾವು. ಶ್ರೀಕಾಂತ್ ಶೆಟ್ರೆ, ನಾನು ನಟರಾಜ್ ಗೌಡ್ರನ್ನ ಇದಕ್ಕೆ ಪ್ರತಿಕ್ರಿಯೆ ಪಡ್ಕೊಳ್ತೀನಿ. ನಟರಾಜ್ ಗೌಡ್ರೆ, ಈ ಕಾನೂನನ್ನ ತರೋದಕ್ಕೆ ಹೊರಟಿರೋದರ ಹಿಂದೆ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಬೇಕು ಅನ್ನೋ ಆಶಯ ಅಲ್ಲ, ಅವರ ವಿರುದ್ಧ ದ್ವೇಷ ಸಾಧಿಸಬೇಕು ಅನ್ನುವಂತ ಆಶಯ ಇದೆ. ಈಗ 2 ವಿಷಯ. ಆ ಕಾರಣಕ್ಕಾಗಿ ತರ್ತಾ ಇರೋದು. ಬಿಜೆಪಿ ಸ್ಪೋಕ್ಸ್ ಪರ್ಸನ್ ಉತ್ಕರ್ಷ್ ಅವರಾಗ್ಲಿ, ಶ್ರೀಕಾಂತ್ ಶೆಟ್ಟರ್ ಆಗಲಿ, ಪ್ರಿಯಾಂಕರ್ಗೆ ನೇರವಾಗಿ ಅವ್ರು ವೈಯಕ್ತಿಕವಾಗಿ ಹೋಗಿದ್ದಾರೆ. ಆಮೇಲೆ 8 ಕೇಸ್ ಇದೆ. ಇವರು ಸಿದ್ಧಾರ್ಥ ಟ್ರಸ್ಟ್ ವಿಷಯದ ಬಗ್ಗೆ ಮಾತಾಡಿದ್ದಾರೆ. ನೋಡಿ, ನೆಲದ ಕಾನೂನು ಕರೆಕ್ಟು. ಅವ್ರ ಮೇಲೆ 8 ಕೇಸ್ ಇದ್ರೆ ಅದ್ರಲ್ಲಿ ಯಾವ್ದಾದ್ರು ಕನ್ವಿಕ್ಟ್ ಆದರೆ ಅವ್ರು ಜೈಲಿಗೆ ಹೋಗಲಿ. ಪ್ರಿಯಾಂಕರ್ಗೆ ಕೂಡ ಕಾನೂನಿಗೆ ಗೌರವ ಕೊಡುವಂಥವ್ರೆ. ರಾಜಕೀಯ ಕಾರಣಗಳಿಗಾಗಿ ಅವ್ರ ಮೇಲೆ ಕೇಸ್ಗಳಾಗಿರ್ತಕ್ಕಂಥದ್ದು ನಮಗೆಲ್ಲ ಗೊತ್ತಿದೆ. ನಾವಿಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು ಏನಂತ, RSS ಇವಾಗ ಏನು ಪಥಸಂಚಲನ ಮಾಡ್ತಾ ಇರ್ತಕ್ಕಂಥ RSS ಇದ್ದಾರೆ, ಚುನಾವಣೆ ಬಂದ ತಕ್ಷಣ BJPಯ ಕಾಲಾಳುಗಳಾಗ್ಬಿಡ್ತಾರೆ. BJPಯ ಕಾಲಾಳುಗಳಾಗ್ಬಿಟ್ಟು BJPಯ ಅಭ್ಯರ್ಥಿಗೆ ಓಟ್ ಹಾಕಿ BJPಯ ಕೇಳಿ, ನಾನು ಮಾಡಬಾರ್ದು ಅಂತ ಹೇಳ್ತಾ ಇಲ್ಲ, ನಾನು ಮಾಡಬಾರ್ದು ಅಂತ ಹೇಳ್ತಿಲ್ಲ. BJPಯ ಸದಸ್ಯರಾಗಿ, ಮೆಂಬರ್ ಆಗಿ BJPಯ ಇದರೊಳಗೆ ಮಾಡಲಿ, ತೊಂದರೆ ಇಲ್ಲ. RSS BJP ಮರ್ಜ್ ಆಗಿ ಒಂದೇ ಒಂದು ರಾಜಕೀಯ ಪಕ್ಷ ಆಗಲಿ, ತೊಂದರೆ ನಮಗೇನು ಅಭ್ಯಂತರ ಇಲ್ಲ. ಅವ್ರು ಆ ಥರನೇ ಮಾಡಲಿ. ನಾವೇನು ಹೇಳ್ತಾ ಇದ್ದೀವಿ, ನೆಲದ ಕಾನೂನು ಯಾವ ರೀತಿ ಇದೆ ಅಂದರೆ, ನಿಮಗೆ ಒಂದು ಸಾರ್ವಜನಿಕ ಜೀವನದಲ್ಲಿ ಇರಬೇಕಾದ್ರೆ ನೀನು ಒಬ್ಬ ಸಂಘಟನೆ ದೊಡ್ಡ ಮಟ್ಟದಲ್ಲಿ ನೀನು ಸಂಘಟನೆ ಮಾಡ್ತಾ ಇದೆಯಾ ಅಂತ ಅನ್ಬೇಕಾದ್ರೆ ಅಹಿತಕರ ಘಟನೆಗಳಾದಾಗ ಯಾರು ಹೊಣೆಗಾರಿಕೆ ತೆಗೆದುಕೊಂತಾರೆ? ನಾನು RSS ಈಗ ಗೋಡ್ಸೆಗೂ ನಾನು RSS ಅಂತ ಹೇಳಲ್ಲ, RSSಗೂ ಗೋಡ್ಸೆಗೂ ಸಂಬಂಧ ಇಲ್ಲ ಅಂತ ಹೇಳಿ RSS ಅವ್ರು ಹೇಳ್ತಾರೆ. ಯಾಕಂದ್ರೆ ಗೋಡ್ಸೆ ನೇಣು ಹಾಕಿದ್ರು, ಮಹಾತ್ಮ ಗಾಂಧಿ ಕೇಳಿ ಈಗ ಜಗದೀಶ್ ಶೆಟ್ಟರ್ ಲೀಡರೇ ಆಗಿದ್ರು, ಕಾಂಗ್ರೆಸ್ ಲೀಡರೇ ಆಗಿದ್ರು, ಸಂಬಂಧ ಇಲ್ಲ, ಕಾಂಗ್ರೆಸ್ ಲೀಡರೇ ಆಗಿದ್ರು. ಆದ್ರೆ ಅವ್ರ ಕುತ್ತಿಗೆ ಸಂಬಂಧ ಇದೆ ಅಂತ ಹೇಳ್ತಾರೆ. ಅವ್ರನ್ನ ನೀವು ಡಿಸೋನ್ ಮಾಡಿದಿರಿ. ಅವರು RSS ಕಾರ್ಯಕರ್ತನೇ ಆಗಿದ್ರು ಕೂಡ ನೀವು ಡಿಸೋನ್ ಮಾಡಿದಿರಿ, ಆಮೇಲೆ ಕಾರ್ಯಕರ್ತ ಅಲ್ಲ ಅಂತ ಹೇಳಿದಿರಿ. ಈಗ ಅವರು ಜಮ್ಮು ಕಾಶ್ಮೀರ್ ಲಿಬರೇಷನ್ ಫ್ರಂಟ್ ಹೇಳಿದ್ರು,
ಜಮ್ಮು ಕಾಶ್ಮೀರ ಲಿಬರೇಷನ್ ಫ್ರಂಟ್ದು ಏನು ಲೀಡರ್ಗಳಿದ್ರೆ ಅವರೆಲ್ಲ ವಾಜಪೇಯಿ ಮೇಲೆ ಕೂತ್ಕೊಂಡು ಬಿರಿಯಾನಿ ತಿಂದಿದ್ದ ಫೋಟೋಗಳು ಇದ್ದಾವೆ, ಅವ್ರು ಸ್ವಲ್ಪ ನೋಡ್ಕೊಳ್ಳಿ. ಸುಮ್ಮನೆ ಏನು ಮನಮೋಹನ್ ಸಿಂಗ್ ಮೇಲೆ ಆರೋಪ ಮಾಡೋದಲ್ಲ, ಅದಕ್ಕೂ ಮೂಲ ಇಶ್ಯೂಗೆ ಬರೋಣ. ಈಗ ಇಡೀ ಕಾನೂನನ್ನ ಜಾರಿ ಮಾಡೋದಕ್ಕೆ ಹೊರಟಿರೋದರ ಹಿಂದೆ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡಬೇಕು ಅನ್ನುವಂತ ಯೋಚನೆಗಿಂತ ಅವರ ವಿರುದ್ಧ ನಾವು ದ್ವೇಷ ಸಾಧಿಸಬೇಕು, ಖಂಡಿತ ಇಲ್ಲ. ಸೈದ್ಧಾಂತಿಕವಾಗಿ ಅವರನ್ನ ಗೆಲ್ಲೋದಕ್ಕಾಗ್ತಿಲ್ಲ, ಅವರ ವಿರುದ್ಧ ದ್ವೇಷ ಸಾಧಿಸಬೇಕು. ಇಲ್ಲ ಕೇಳಿ, ಇಲ್ಲ ಈಗ RSS ಕೂಡ ನೋಂದಣಿ ಆಗದಲ್ಲೇ ಇರಲಿ ದೇಶದಲ್ಲಿ ಎಕ್ಸಿಸ್ಟಿಂಗ್ ಇದೆ. RSS ಹೊಣೆಗಾರಿಕೆ ತಗೊಂತದ, ಟ್ರಾನ್ಸ್ಪರೆನ್ಸಿ ಇರ್ತದ, ಪಾರದರ್ಶಕವಾಗಿರ್ತದ, ಅದು ಅವ್ರಿಗೆ ಬಿಟ್ಟಿದ್ದು. ಬಟ್ ನಿರಂತರವಾಗಿ ಪ್ರಶ್ನೆಗಳು ಹೇಳ್ತಾನೆ ಇರ್ತವೆ, ಅದಕ್ಕೆ ಉತ್ತರ ಕೊಡಬೇಕಾದಂಥವ್ರು ನಾಗಪುರದಲ್ಲಿ ಕುಳಿತವ್ರೆ, ಅವ್ರು ಅವಾಗ ಉತ್ತರ ಕೊಡ್ತಾರೆ, ಅದು ಬೇರೆ ವಿಷಯ. ನಾನಿಲ್ಲಿ ಹೇಳ್ತಾ ಇದ್ದೀನಿ, ಬಿಜೆಪಿ ಅದನ್ನು ಡಿಫೆಂಡ್ ಮಾಡೋ ಅಗತ್ಯ ಇದೆಯಾ ಇಲ್ವೋ ಗೊತ್ತಿಲ್ಲ ನನಗೆ. ಆದರೆ ಯಾವುದೇ ನಮ್ಮ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡಬೇಕಾದ ಸರ್ಕಾರದ ಹೊಣೆಗಾರಿಕೆ ಒಂದು, ಎರಡನೇದು ಸಾರ್ವಜನಿಕರ ಆಸ್ತಿಗಳನ್ನ ಕಾಪಾಡಬೇಕಾದ ಸರ್ಕಾರದ ಹೊಣೆಗಾರಿಕೆ, ಆಮೇಲೆ ಸಾರ್ವಜನಿಕರ ಆಸ್ತಿಗಳ ದುರುಪಯೋಗ ಆಗದಂಗೆ ನೋಡ್ಕೋಬೇಕಾದ ಸರ್ಕಾರದ ಹೊಣೆಗಾರಿಕೆ, ಸಾರ್ವಜನಿಕರಿಗೆ ತೊಂದರೆ ಆಗದಂತೆ ಯಾರಾದ್ರೂ ಕಾರ್ಯಕ್ರಮ ಮಾಡ್ತಾ ಇದ್ರು ಸಾರ್ವಜನಿಕ ಆಸ್ತಿಯನ್ನ ಕಾಪಾಡಬೇಕು ಅಂತ ಹೇಳಿದ್ರಿ. RSS ಭಾಗಿಯಾಗಿ DJ ಹಳ್ಳಿ, KG ಹಳ್ಳಿ ರೀತಿಯಲ್ಲಿ ಪೊಲೀಸ್ ಸ್ಟೇಷನ್ಗೆ ಎಲ್ಲಾದ್ರೂ ಬೆಂಕಿ ಹಾಕಿದ್ರಲ್ಲ, ಕರ್ನಾಟಕದ್ದೇ ಉದಾಹರಣೆ ತೋರಿಸಿ ನನಗೆ. ನಾನು ತೋರಿಸಿ ನನಗೆ ಅಂತ ಘಟನೆಗಳೇನಾದ್ರೂ ಆಗಿದ್ದಾಗ ಅವರ ಟ್ರ್ಯಾಕ್ ರೆಕಾರ್ಡ್ ಸರಿ ಇಲ್ಲ, ನಾವು ನಿಗಾ ಇಡಬೇಕು ಅಂತ ಹೇಳ್ಬೇಕು. ಏನ್ ಮಾಡಿದಾರೆ ಅವರು? ಒಂದು ನಿಮಿಷ. ಇವತ್ತು ನೇರವಾಗಿ RSS ಕಾರ್ಯಕರ್ತರು ಭಾಗಿಯಾಗಿರ್ತಕ್ಕಂಥದ್ದು ಇಲ್ಲ ಅಂತ ಅಂದ್ರೂ ಕೂಡ ಬಲಪಂಥೀಯವಾದಿಗಳು, ಅದು ಹಿಂದೂ ಜಾಗರಣ ವೇದಿಕೆ ಆಗ್ಬೋದು, ಶ್ರೀರಾಮ ಸೇನೆ ಆಗಬಹುದು, ಎಷ್ಟೆಷ್ಟು ಆಂಟಿ ಸೋಷಿಯಲ್ ವರ್ಕ್ಗಳಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದು ನೀವು ಸಿಂದಗಿಲ್ಲಿರ್ತಕ್ಕಂಥ ವಿಷಯ ಆಗಬಹುದು ಅಥವಾ ಬಿಜಾಪುರದಲ್ಲಿ ವಿಷಯಗಳಾಗಬಹುದು, ಎಷ್ಟು ವಿಷಯಗಳನ್ನು ನಾವು ನೋಡಿದ್ದೀವಿ. ಆದರೆ RSS ಅಲ್ಲಿವರೆಗೂ ಅವರು ತಮ್ಮ ಸ್ನೇಹಿತರಾಗಿ ಅಪ್ಕೊಂಡಿರ್ತದೆ. ಯಾವಾಗ ಅವ್ರ ಮೇಲೆ ಕೇಸ್ ಬೀಳುತ್ತೆ, ಅವ್ರು ನಮ್ಮ ಸಂಬಂಧ ಇಲ್ಲ, ಅವರು ಶ್ರೀರಾಮ ಸೇನೆಯವರು, ಅವರು ಹಿಂದೂ ಜಾಗರಣ ವೇದಿಕೆ ಅಂತೇಳಿ ಬಿಡ್ತದೆ. ಇದು ಇರ್ತಕ್ಕಂಥದ್ದು. ನಿಮ್ಮ ಹೊಣೆಗಾರಿಕೆ ಏನಂದ್ರೆ, ನಿಮ್ಮ ಕಾರ್ಯಕರ್ತರು ಯಾರು ನಿಮ್ಗೆ ಗೊತ್ತಿದ್ರೆ, ಇದು ನೋಡಿ, ಅದು ತೀರ್ಮಾನ ಮಾಡೋದು ಮುಂದಿನ ದಿನದಲ್ಲಿ ತೀರ್ಮಾನ ಮಾಡಲಿ. ಬಟ್ ಇವತ್ತು ತಂದಿರತಕ್ಕಂತಹ ನಿಯಂತ್ರಣ ಕಾಯ್ದೆ ಇದೆಯಲ್ಲ, ಯಾವುದಾದ್ರು ನಿಷೇಧ ಮಾಡೋ ಕಾಯ್ದೆ ಅಲ್ಲ, ನಿಯಂತ್ರಣ ಕಾಯ್ದೆ. ಇದು ಎಲ್ಲಾ ರಾಜಕೀಯ ಪಕ್ಷಗಳಿಗೂ, ಎಲ್ಲಾ ಸಂಘಟನೆಗಳಿಗೂ, ಎಲ್ಲಾ ಸಾರ್ವಜನಿಕರಿಗೂ ಒಂದು ಕೌಂಟರ್ ಆರ್ಗ್ಯುಮೆಂಟ್ ಇದೆ ಸರ್. ಬಿಜೆಪಿ ಸರ್ಕಾರ ಇದ್ದಾಗ ಮತಾಂತರ ನಿಯಂತ್ರಣ ಕಾಯ್ದೆ ಅಂತ ಜಾರಿಗೆ ತಂದ್ರು ರಾಜ್ಯ ಸರ್ಕಾರ, ನೀವು ವಿರೋಧ ಮಾಡಿದ್ರಿ. ನಿಷೇಧ ಕಾಯ್ದೆ ನಿಯಂತ್ರಣ ಕಾಯ್ದೆ, ಅದು ಮತಾಂತರವನ್ನು ನಿಷೇಧ ಮಾಡೋದಕ್ಕೆ ಸಂವಿಧಾನದ ಪ್ರಕಾರ ಸಾಧ್ಯ ಇಲ್ಲ. ನಿಯಂತ್ರಣ ಕಾಯ್ದೆಯನ್ನು ಜಾರಿಗೆ ತಂದ್ರು, ನೀವು ಅದು ನಿಷೇಧ ಮಾಡೋದಕ್ಕೆ ಹೊರಟಿದ್ದಾರೆ ಅಂತ ಹೇಳಿ ನೀವು ಅದರ ವಿರುದ್ಧ ಮಾತಾಡಿದ್ರಿ. ಎರಡು ವಿಷಯ ಇದೆ. ಎರಡು ವಿಷಯ ಅಂದ್ರೆ, ಯಾರು ಪ್ರಚಾರ ಮಾಡ್ತಾರೆ, ಧರ್ಮ ಪ್ರಚಾರ ಮಾಡ್ತಾರೆ, ಅವರನ್ನು ಕೂಡ ಅನುಮಾನ ಪದಗಳಲ್ಲಿ ಇಟ್ಕೊಂಡು ಅವ್ರನ್ನ ಜೈಲು ಹಾಕುವಂತ ತೀರ್ಮಾನವನ್ನು ಅವ್ರು ಮಾಡಿ ಸರ್ಕಾರದವ್ರು ಮಾಡಿದ್ರು. ಏನಂದ್ರೆ, ಯಾರು ಬಲವಂತದ ಮತಾಂತರ ಮಾಡ್ತಾರೆ ಅದನ್ನು ನಿಷೇಧ ಮಾಡಬೇಕು ಅಂತ ಹೇಳಿ ಫಸ್ಟ್ ಅದು ಪ್ರಪೋಸ್ ಮಾಡಿ ಕಾಯ್ದೆ ತಂದಿರೋರು ನಾವೇನೆ, ಕಾಂಗ್ರೆಸ್ನವರೇ. ಬಲವಂತದ ಮತಾಂತರಕ್ಕೆ ಅವಕಾಶ ಇಲ್ಲ, ಬಲವಂತದ ಮತಾಂತರಕ್ಕೆ ಅವಕಾಶ ಇಲ್ಲ. ಆದ್ರೆ ಧರ್ಮ ಪ್ರಚಾರ ಮಾಡ್ಲಿಕ್ಕೆ, ಧರ್ಮ ಬೋಧನೆಯನ್ನ ಮಾಡ್ಬೇಕಾದಾಗ ನಟರಾಜ್ ಗೌಡ್ರೆ, ನಾನು ಯಾಕೆ ಕೇಳ್ತಾ ಇದ್ದೀನಿ ಅಂತಂದ್ರೆ, ಇವರನ್ನ ನಿಯಂತ್ರಣ ಮಾಡೋದು ಸರಿ ಇದೆ, ಅವರನ್ನ ನಿಯಂತ್ರಣ ಮಾಡೋದಕ್ಕೆ ಹೋಗಬಾರದು. ಎಲ್ಲರನ್ನೂ ಅವರನ್ನ ನಿಯಂತ್ರಣ ಮಾಡೋದಕ್ಕೆ ಹೋಗಬಾರದು, ಅವರನ್ನು ಮುಟ್ಟಬೇಡಿ. ಈಗ ಸಮಾಜದ ಸ್ವಾಸ್ಥ್ಯ ಸೌಹಾರ್ದತೆ ಇದೆಯಲ್ಲ, ಅದನ್ನು ಕಾಪಾಡಬೇಕಾದ್ದು ಸರ್ಕಾರಗಳ ಹೊಣೆಗಾರಿಕೆ, ಸಂವಿಧಾನದ ಹೊಣೆಗಾರಿಕೆ. ಹಾಗಾಗಿ ನಾವೆಲ್ಲವನ್ನು ಡಬಲ್ ಸ್ಟ್ಯಾಂಡರ್ಡ್ ಅಂತ ಕರೀತಾರೆ ನಟರಾಜ್ ಗೌಡ್ರೆ. ಒಂದ್ ನಿಮಿಷ ಅದನ್ನೇ ಹಿಪೋಕ್ರಸಿ ಅಂತ ಹೇಳ್ತಕ್ಕಂಥದ್ದು. ನೀವು ಮೊದಲು ರೆಸ್ಟ್ರಿಕ್ಷನ್ ಅನ್ನ ತರ್ತೀರಾ ಅಂತಂದ್ರೆ, ನೀವೇ ಬಹಳ ಚೆನ್ನಾಗಿ ಹೇಳಿದ್ರಿ, ಎಲ್ಲೂ ಕೂಡ ಇವತ್ತರೆಗೂ ಇತಿಹಾಸದ ಪುಟಗಳಲ್ಲಿ ಸಂಘದ ಸ್ವಯಂ ಸೇವಕರು ಅಹಿತಕರವಾದಂತ ಘಟನೆಗಳು ತೊಡಗಿಸಿಕೊಂಡಿದ್ದಿಲ್ಲ. ತೊಡಗಿಸಿಕೊಂಡಾಗ ನಮ್ಮವರಲ್ಲ ಅಂತ ಹೇಳ್ಬಿಡ್ತೀರಿ. ಒಂದ್ ನಿಮಿಷ ಕೇಳಿ, ನೀವು ಸುಮ್ಮನೆ ಗೋಡ್ಸೆ ಗಿಡ್ಸೆ ಅಂದ್ರು ವಿಶ್ವ ಯಾವ್ದು ಹಿಂದೂ ಮಹಾಸಭಕ್ಕೂ ಸಂಘಕ್ಕೆ ಯಾವ ಸಂಬಂಧ ಇಲ್ಲ, ಬಹಳ ಸ್ಪಷ್ಟಪಡಿಸ್ತೀನಿ. ಆಮೇಲೆ ಇದೇ KG ಹಳ್ಳಿಯಲ್ಲಿ ಗಲಭೆ ಆದಂತ ಸಂದರ್ಭದಲ್ಲಿ ಇವತ್ತಿನ ಸಿಟ್ಟಿಂಗ್ ಮಿನಿಸ್ಟರ್ ಹೋಗಿ ಹೂನರ್ ಹಾಕಿ ಅವ್ರನ್ನ ಸ್ವಾಗತ ಮಾಡಿದ್ರಲ್ಲ, ಇದೇ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿ FSL ವರದಿ ಬಂದ್ರು ಕೂಡ ಇದೇ ಪ್ರಿಯಾಂಕ್ ಖರ್ಗೆ ಅವರು ಇವ್ರು ಘೋಷಣೆನೇ ಕೂಗಿಲ್ಲ ಅಂತಂದ್ರೆ, ಹಂಗಾದ್ರೆ FSL ಸಂಸ್ಥೆಗಳ ತಪ್ಪು ಅಂತ ಹೇಳ್ಬಿಟ್ರು. ಆ ರೀತಿ ಒಂದ್ ನಿಮಿಷ ರೀ ಸರ್, ಗೊತ್ತೇ ನೋಡಿದೀವಿ ನಾವು ಅದನ್ನ ಯಾವ ರೀತಿ ಇವ್ರು ತಿರ್ಸೋದು ಎಲ್ಲೂ ಸಮಾಜದ ಮುಂದೆ ಇದೆ. ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ಸಂಘವನ್ನ ಟಾರ್ಗೆಟ್ ಆಗಿ ಇಟ್ಕೊಂಡೆ ಇವ್ರು ಈ ಕಾನೂನನ್ನು ತರ್ತಿದ್ರು. ಇವ್ರು ಏನ್ ಗೊತ್ತಾ, ಲಾಸ್ಟ್ ಟೈಮ್ ಆರ್ಡರ್ ಹೋಯ್ತು ವಿಧೇಯಕ ತಂದು ಮಾಡೋಣ ಅಂತ. ಬಿಲ್ ಕ್ಯಾನ್ ಬಿ ಚಾಲೆಂಜ್, ವಿ ವಿಲ್ ಚಾಲೆಂಜ್. goes against the fundamental law of this land, then it will be challenged. ಬಹಳ ಸ್ಪಷ್ಟವಾಗಿ ಹೇಳ್ಬೇಕು. ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ನೋಡಿ, ಇದೇ ನಾಗಪ್ರಸನ್ನ ಅವರೇ ಚೀಮಾರಿ ಹಾಕಿ ಕಳಿಸಿದ್ದಾರೆ. ಯಾವ ರೀತಿ ಒಂದು ಗವರ್ಮೆಂಟ್ ಆರ್ಡರ್ ಅಲ್ಲಿ ಬೇಸಿಕ್ ಕಾನ್ಸ್ಟಿಟ್ಯೂಷನ್ ಅಂಶಗಳನ್ನ ನೀವು ತಿರ್ಸ್ತೀರಾ ಅಂತಂದ್ರೆ, ಇವ್ರಿಗೆ ಎಷ್ಟು ಗೌರವ ಇದೆ ಈ ಸಂವಿಧಾನದ ಬಗ್ಗೆ, ಎಷ್ಟು ಗೌರವ ಇದೆ ಸಂವಿಧಾನದ ಬಗ್ಗೆ. ಅಲ್ಲ, ಪ್ರಿಯಾಂಕ್ ಖರ್ಗೆ ಅವರು ಅವ್ರ ಇಲಾಖೆಯಲ್ಲಿ ಅವ್ರ ಮನೆಯಲ್ರಿ ಲೋಕಾಯುಕ್ತ ಒಬ್ಬ ಅಧಿಕಾರಿ, ಭ್ರಷ್ಟ ಅಧಿಕಾರಿ ಸಿಕ್ಕಾಕೊಳ್ತಾನೆ ಪ್ರಿಯಾಂಕ್ ಖರ್ಗೆ ಅವ್ರ ಮನೆಯಲ್ಲಿ. ಯಾವ ನೈತಿಕತೆ ಮಾಡ್ತಾರೆ? ವೈಯಕ್ತಿಕವಾಗಿ ಪ್ರಿಯಾಂಕ್ ಖರ್ಗೆ ಟಾರ್ಗೆಟ್ ಮಾಡಿರಂತೆ ತೊಂದರೆ ಇಲ್ಲ. ಈ ಕಾನೂನು ತರ್ತಾ ಇರ್ತಕ್ಕಂಥದ್ದು ಕೇವಲ ಬಿಜೆಪಿಗರು RSS ಅಂತ ಅವ್ರಿಗೆ ಅವ್ರು ಅನ್ಕೊಂಡ್ರೆ ವೆಂಕಟೇಶ್ ಅವರನ್ನೊಮ್ಮೆ ಮಾತನಾಡ್ಸೋಣ. ವೆಂಕಟೇಶ್ ಅವರೇ, ಇಲ್ಲಿ ಕಾನೂನಿನಲ್ಲಿ ವಿನಾಕಾರಣ ಕೆಣಕುವಂತ ವಿಚಾರಗಳಿದಾವೆ. ಸಂಘಟನೆಯೊಂದನ್ನ ಕೆಣಕಲೇಬೇಕು ಅನ್ನುವಂತ ದುರುದ್ದೇಶದಿಂದ ತರೋದಕ್ಕೆ ಹೊರಟಿದ್ದಾರೆ.
ಕಾನೂನಲ್ಲಿ ಯಾವುದು ಕೂಡ ಇಲ್ಲ. ಇವರು RSSನವರು ತಮ್ಮ ಮೇಲೆ ತಾವೇ ಆರೋಪ ಹಾಕೊಂಡ್ಬಿಟ್ಟಿದ್ದಾರೆ. ಯಾಕಂತಂದರೆ ಅಲ್ಲಿ ಕಾನೂನಲ್ಲಿ ಏನು ಹೇಳ್ತಿದೆ, ಯಾವ ಸಂಘ ನೋಂದಣಿಯಾಗಿಲ್ಲ ಆ ಸಂಘ ಏನಾದರೂ ಕೇಳಿದರೆ ಕೊಡಬೇಕೋ ಬೇಡ ಅಂತ ಅವ್ರು ಡಿಸೈಡ್ ಮಾಡ್ತಾರೆ. ಈ ಸರ್ಕಾರದ ಜಾಗಗಳೇನಿದೆ ಖಾಸಗಿ ಜಾಗ ಅಲ್ಲ, ಸರ್ಕಾರಿ ಜಾಗದಲ್ಲಿ ಯಾವುದೇ ಕಾರ್ಯಕ್ರಮ ನಡೆಸಬೇಕಾದ್ರೆ ಮೊದಲೇ ಪರ್ಮಿಷನ್ ಪಡಿಬೇಕು ಅಂತ. ಅದು RSSಗೆ ಮಾತ್ರ ಅನ್ವಯಿಸಲ್ಲ. ಆದರೆ RSSನವ್ರು ಏನಂದರೆ ನಮ್ಮ ಮಾತ್ರ ಅನ್ವಯಿಸುತ್ತೆ, ನಮಗೋಸ್ಕರ ಈ ಕಾನೂನು ಮಾಡ್ತಿದ್ದಾರೆ ಅಂತ ಹೇಳಿ. RSSನವರು ಈಗಲೇ ಹೇಳ್ದಂಗೆ ನೋಂದಣಿ ಯಾಕಾಗಿಲ್ಲ ಅವರೇ ಒಪ್ಕೊಂತಾರಲ್ಲ. ಇಲ್ಲಿ RSSನವರಾಗಿರ್ತಾರೆ, ವಿದ್ಯಾರ್ಥಿಗಳ ಚಳವಳಿ ಬಂದರೆ ಅವರು ABVP ಆಗಿರ್ತಾರೆ, ಮತ್ತೊಂದು ಕಡೆ ಹೋದರೆ ಹಿಂದೂ ಜಾಗರಣ ವೇದಿಕೆ ಆಗಿರ್ತಾರೆ, ಇನ್ನೊಂದು ಗೋರಕ್ಷಕ ದಳ ಆಗಿರ್ತಾರೆ. ಇವರು ನಾವೆಲ್ಲೂ ಕೂಡ ಅಲ್ಲ ಅಂತ ತೋರಿಸ್ಕೊಳ್ಳೋಕ್ಕೋಸ್ಕರ ಇದು ಮಾಡ್ತಾರೆ. ಇವತ್ತು ಅವರು ರಿಜಿಸ್ಟ್ರೇಷನ್ ಮಾಡಿಕೊಂಡ್ರೆ ಎಷ್ಟು ನ್ಯಾಯಬದ್ಧವಾಗಿರುತ್ತೆ, ಎಷ್ಟು ಸಮಾಜ. ಈಗ ವೆಂಕಟೇಶ್ ಅವರು ತಾವು ಹೇಳಿದ್ರಿ ನೋಂದಣಿ ಮಾಡದಂತ ಸಂಘಟನೆಗಳಿಗೆ ಕಾರ್ಯಕ್ರಮ ಅಥವಾ ಸಾರ್ವಜನಿಕ ಜಾಗದಲ್ಲಿ ಪಥಸಂಚಲನನೋ ಅಥವಾ ಕಾರ್ಯಕ್ರಮವನ್ನು ಮಾಡೋದಕ್ಕೆ ಅವಕಾಶ ಕೊಡಬಾರದು, ಕರೆಕ್ಟ್ ಇದೆ. ಬಟ್ ಈಗ ನಾನು ನೋಂದಣಿಯಾಗಿಲ್ಲ, ನಾನು ಯಾವುದೇ ಸಂಘಟನೆಯ ಸದಸ್ಯನೂ ಅಲ್ಲ, ನಾನು ಪರ್ಮಿಷನ್ ಪಡ್ಕೊಳ್ಬೇಕು ಅಂತ ಆದ್ರೆ ಸಂವಿಧಾನದ ಬೇಸಿಕ್ ಸ್ಟ್ರಕ್ಚರ್ಗೆ ಧಕ್ಕೆ ತರೋದಿಲ್ವಾ ಇದು? ಅನುಮತಿ ಪಡ್ಕೊಳ್ಳಿ, ನಾನು ಪೀಸ್ಫುಲ್ ಅಸೆಂಬಲ್ ನಂದು ಅಂತ ಹೇಳಿ. ಯಾವ ಪೀಸ್ಫುಲ್ ಅಸೆಂಬ್ಲರ್ ಆಗ್ಲಿ ನೀವು ಏನ್ ಕಾರ್ಯಕ್ರಮ ಮಾಡ್ತೀರ ಅಂತ ಬೇಕಲ್ಲ, ಒಬ್ಬರೇ ಇದ್ಕೊಂಡು. ಅಲ್ಲ ನೀವು ಯಾರ್ರೀ ಕೇಳೋದಿಕ್ಕೆ ಅದನ್ನ? ಯಾವ ಕಾರ್ಯಕ್ರಮ ಮಾಡ್ತಾರೆ, ಏನ್ ಮಾತಾಡ್ತಾರೆ ಅನ್ನೋದಕ್ಕೆ ನಿಮ್ದೇನು ಸರ್ವಾಧಿಕಾರ? ಏನ್ ಕಾರ್ಯಕ್ರಮ ಮಾಡ್ತೀರಿ, ಏನ್ ಮಾತಾಡ್ತೀರಿ, ಏನ್ ವಿಚಾರ ಇಡ್ತೀರಿ? ಗಲಾಟೆ ಆದ್ರೆ ಯಾರು ಹೊಣೆ? ಮೀಟಿಂಗ್ ಯಾರು ಎಲ್ಲಿ ಬೇಕಿದ್ರು ಮಾಡಬಹುದು. ಕೋಮು ಸೌಹಾರ್ದತೆ ಹಾಳಾಗ್ತಾ ಇದೆ. ಸಾರ್ವಜನಿಕ ತೊಂದರೆ ಆದ್ರೆ ಯಾರು ಹೊಣೆ ಹೇಳಿ? ಗಲಾಟೆ ಆದ್ರೆ ಯಾರು ಹೊಣೆ? ಇಲ್ಲ ಅಂತ ಹೇಳೋದು ನಿಮ್ ಗೃಹ ಮಂತ್ರಿಗಳು ಎಲ್ಲರೂ ಮಾತಾಡಿದ್ರೆ ಅಪೂರ್ಣ ಆಗುತ್ತೆ ಅಥವಾ ಕನ್ಫ್ಯೂಷನ್ ಆಗುತ್ತೆ. ವೆಂಕಟೇಶ್ ಅವರೇ ವಿರೋಧಿಗಳು ವೆಂಕಟೇಶ್ ಅವರೇ, ನೀವು ಈಗ ಸಂವಿಧಾನ ಅಂತ ಬಂದಾಗ ಸಂವಿಧಾನವನ್ನ ವಿಚಾರವನ್ನ ಪ್ರಸ್ತಾಪ ಮಾಡಿದಾಗ ನನ್ನ ಮೂಲಭೂತ ಹಕ್ಕಿಗೆ ಧಕ್ಕೆಯಾಗಬಾರದು. ಅದು RSSನವನಿಗೂ ಅದೇ ಮೂಲಭೂತ ಹಕ್ಕಿದೆ, ಇನ್ನೊಬ್ಬ ಸಂಘಟನೆಯವನಿಗೂ ಅದೇ ಮೂಲಭೂತ ಹಕ್ಕಿದೆ, ಸಾಮಾನ್ಯ ನಾಗರಿಕನಿಗೂ ಮೂಲಭೂತ ಹಕ್ಕಿದೆ. ಅದಕ್ಕೆ ಧಕ್ಕೆ ತರೋದಕ್ಕೆ ಹೊರಡಬಾರದು ಯಾವುದೇ ರಾಜ್ಯ ಸರ್ಕಾರ ಆದ್ರೂ, ಯಾವುದೇ ಸರ್ಕಾರ ಆದ್ರೂ. ಹೌದು, ಬಟ್ ಅದು ಆಗ್ತಿದೆ ಇಲ್ಲಿ ಅಂತ ನಾಗಪ್ರಸನ್ನ ಅವರು ಏನ್ ಹೇಳಿದ್ರು ಅವತ್ತು ಕೋರ್ಟ್ನಲ್ಲಿ, ನೀವೇ ಹೇಳಿದ್ರಲ್ಲ, ಅವಾಗ ಹೇಳಿದ್ರಲ್ಲ, ಈಗ ಹೋಗಿ. ಹಾಗಂದ್ರೆ ಕಾನೂನಿನ ಆದ್ರೆ ನಿಮ್ಗೆ ತೊಂದರೆ ಆದ್ರೆ ಈಗಲೂ ಹೋಗ್ರಿ. ಸರ್ಕಾರ ಕಾನೂನು ತರೋದು ಬೇಡ ಅಂತ ಯಾಕೆ ಹೇಳ್ತಿದ್ದೀರಿ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.